ಈ ಒಂದು ಗೆಲುವು ಸಮಸ್ತ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಸಲ್ತದೆ. ಜೊತೆಗೆ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 7 ಜನ ಶಾಸಕರು ಹಗಲು ರಾತ್ರಿ ಶ್ರಮಪಟ್ಟು ಈ ಬಾರಿ ಗೆಲುವು ತಂದುಕೊಟ್ಟಿದ್ದಾರೆ. ಮೊದಲನೇದಾಗಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. 25 ವರ್ಷದಿಂದ ಗೆದ್ದೇ ಇರಲಿಲ್ಲ, ಇವಾಗ ಗೆದ್ದಿದ್ದಾರೆ ಸರ್. ಹೌದು, ನಾನು ಹೇಳಿದ್ದೆ 25 ವರ್ಷದಿಂದ ಗೆದ್ದಿಲ್ಲ. ಈ ಬಾರಿ ಗೆದ್ದು ನಮ್ಮ ಕಾಂಗ್ರೆಸ್ ಪಕ್ಷನ ಲೋಕಸಭೆಗೆ ಕಳಿಸೋದ್ರ ಮುಖಾಂತರ ಲೋಕಸಭೆಯಲ್ಲೂ ನಮ್ಮದೇ ಪಕ್ಷ ಅಧಿಕಾರಕ್ಕೆ ಬರೋ ರೀತಿ ಮಾಡ್ತೀವಿ ಅಂತ ಆ ನಿಟ್ಟಿನಲ್ಲಿ ಈಗ ಸಾಗಿದೆ. ಗೆದ್ದಿದ್ದೀನಿ, ನಾನು ಹೇಳಿದ್ದೆ ಸೋದರ ರಾಜೀನಾಮೆ ಕೊಡ್ತೀನಿ ಅಂತ. ಈಗ ಗೆದ್ದಿದ್ದೀವಿ. ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರೊಬ್ಬ ಶಾಸಕರಿದ್ದಾರೆ BJP, ಅವ್ರಿಗೆ ರಾಜೀನಾಮೆ ಕೊಡಬೇಕಾಗಿದೆ ಪರಿಸ್ಥಿತಿ. ಸಹಜ, ಒಂದು ಏರುಪೇರು ಇರ್ತದೆ, ಬಟ್ ಗೆದ್ದಿದ್ದೀವಿ. ಈಗ ಸುಮಾರು 30,000 ಅಂತರದಲ್ಲಿ ಗೆದ್ದಿದ್ದೀವಿ. ತುಂಬ ಖುಷಿಯಾಗಿದೆ. ಹೇಳಿದ್ನಲ್ಲ, ಸಮಸ್ತ ದಾವಣಗೆರೆ ಲೋಕಸಭಾ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ, ನಮ್ಮ ಕಾರ್ಯಕರ್ತರ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಏನಿಲ್ಲ, ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಈ ಬಾರಿ ಗೆಲುವು ತಂದುಕೊಟ್ಟಿದೆ.